ನಮಸ್ಕಾರ. ಎನ್ಆರ್ ನ್ಯೂಸ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಸರ್, ಇವತ್ತು ಜಮಖಂಡಿ ಉಪಕಾರ್ಯಾಲಯ ಏನೋ ಆರೋಪಿಗಳು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಸಮೀಪವಿರುವ ಸಬ್ ಜೈಲಿನಲ್ಲಿ ತೀವ್ರ ಆತಂಕದ ಘಟನೆ ನಡೆದಿದ್ದು, ಜೈಲಿನಲ್ಲಿದ್ದ ಖೈದಿಗಳು ಜೈಲರ್ ಮೇಲೆ ಹಲ್ಲೆ ನಡೆಸಿರುವ ಘಟನೆ ಬೆಳಕಿಗೆ ಬಂದಿದೆ. ಜಮಖಂಡಿ ಸಬ್ ಜೈಲಿನ ಜೈಲರ್ ವಿಡಿ ಕುಂಬಾರ್ ಅವರು ನಿನ್ನೆ ರಾತ್ರಿ ಖೈದಿಗಳ ನಡುವಿನ ಜಗಳವನ್ನು ಶಮನಗೊಳಿಸಲು ಮುಂದಾಗಿದ್ದ ವೇಳೆ ಕೆಲ ಖೈದಿಗಳು ಏಕಾಏಕಿ ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ತಿಳಿದುಬಂದಿದೆ. ಹಲ್ಲೆಯಿಂದ ಗಾಯಗೊಂಡ ಜೈಲರ್ ವಿಡಿ ಕುಂಬಾರ್ ಅವರನ್ನು ತಕ್ಷಣವೇ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ವೈದ್ಯರು ಚಿಕಿತ್ಸೆ ಮುಂದುವರೆಸಿದ್ದು, ಅವರ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ ಎಂದು ಮೂಲಗಳು ತಿಳಿಸಿವೆ. ಘಟನೆಯ ಮಾಹಿತಿ ತಿಳಿದ ತಕ್ಷಣ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ್ ಗೋಯಲ್ ಹಾಗೂ ವಿಜಯಪುರ ಎಸ್ಪಿ ಕೋಟ್ರೇಶ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಜೈಲಿನ ಭದ್ರತಾ ಪರಿಸ್ಥಿತಿ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದಾರೆ. ಈ ಘಟನೆ ಜೈಲು ಭದ್ರತಾ ವ್ಯವಸ್ಥೆಯ ಬಗ್ಗೆ ಹಲವು ಪ್ರಶ್ನೆಗಳನ್ನು ಎಬ್ಬಿಸಿದ್ದು, ಪ್ರಕರಣ ಸಂಬಂಧ ಹೆಚ್ಚಿನ ತನಿಖೆ ಸಲ್ಲಿಸಿದ್ರೆ ಅವರಿಗೆ ಯಾವ ಥರ ಶಿಸ್ತು ಜರುಗಿಸಬೇಕು ಅವ್ರೇನು ಜರುಗಿಸ್ತೀವಿ, ನಾವೆಲ್ಲ ಆ ಕೆಲಸ ಮಾಡ್ತೀವಿ. ಸರ್, ಈಗ ಆ ಆರೋಪಿಗಳು ಒಳಗಡೆ ಇದ್ದ ಬಂದಿಕಾಣುವ ಆರೋಪಿಗಳು ಯಾವ ಪ್ರಕರಣದಲ್ಲಿ ದಾಖಲಾಗಿ ಬಂದಿದ್ದಾರೆ? ಅವರು 4 ಜನ ಇರ್ತಕ್ಕಂಥ ಬಂದಿಗಳು ಮಾಲಿಂಗ್ಪುರ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಡಕಾಯಿತಿ ಪ್ಲಸ್ ಕಿಡ್ನಾಪ್ ಆ ಕೇಸಲ್ಲಿ ದಾಖಲಾಗಿ ಬಂದಿದ್ದಾರೆ. ಅವರು ಇಲ್ಲಿ ಹಲ್ಲೆ ನಿಲ್ತಲ್ಲ, ಅಂದರೆ ಒಳಗಡೆ ಇದ್ದ ಅವರವರೇ ಅವರವರೊಳಗೆ ಗಲಾಟೆ ಸಣ್ಣ ಪುಟ್ಟ ವಾಗ್ವಾದಾಗಿ ಅದು ಗಲಾಟೆಯಾಗಿ ಸಣ್ಣ ಗಲಾಟೆ 2 ಹೊಡೆದಿದ್ದಾರೆ. ಆ ಟೈಮಲ್ಲಿ ನಮ್ಮ ಸೂಪರಿಂಟ್ ಅವರು ಜೈಲರ್ ಕುಂಬಾರ್ ಅವರು ಬಿಡಿಸಕ್ಕೆ ಹೋದ್ರೆ ಅವಾಗ ಒಂದು 3-4 ಏಟು ಹೊಡೆದ್ರು. ಆ ಟೈಮಲ್ಲಿ ಅವ್ರಿಗೆ ಸೂಪರಿಂಟ್ ಕೈ ಫ್ರ್ಯಾಕ್ಚರ್ ಆಗಿತ್ತು ಹೇಳ್ತಿಲ್ಲ. ಹೌದು, ಕೈ ಫ್ರ್ಯಾಕ್ಚರ್ ಆದಾಗ ಅವರು ಯಾವ ಮಾರ್ಕ್ ಹಾಸ್ತಿಲ್ಲ, ಏನು ಮಾರಕ್ ಹಾಸ್ತಿಲ್ಲ, ಕೈಲೇನೆ ಯಾವ ಮಾರಕ್ ಹಾಸ್ತಿಲ್ಲ, ಏನೂ ಇಲ್ಲ. ಕೈಲೇನೆ ಜಸ್ಟ್ ಪಂಚ್ ಹೊಡೆದಿದ್ದಾರೆ. ಹೊಡಿತಾ ಇರ್ಬೇಕಾದ್ರೆ ಅದು ಕೈ ತಂಬಿಗೆ ಸ್ವಲ್ಪ ಬಿದ್ದುಬಿಟ್ಟಿದೆ. ಸ್ವಲ್ಪ ತಂಬಿರುತ್ತೆ, ಮೂಳೆ ಸ್ವಲ್ಪ ಸರಿದಿದೆ, ಅದಕ್ಕೋಸ್ಕರ ಸ್ವಲ್ಪ ಮೈನರ್ ಫ್ರ್ಯಾಕ್ಚರ್ ಆಗಿದೆ. ಈಗ ಜೈಲರ್ ಒಬ್ಬರೇ ಇದ್ರ, ಅವ್ರ ಜೊತೆ ಸಿಬ್ಬಂದಿಗಳು ಸಿಬ್ಬಂದಿಗಳೆಲ್ಲ ಇದ್ರು. ಬಟ್ ಆ ಹೊಡೆಯೋ ಟೈಮಲ್ಲಿ ಸೂಪರಿಂಟ್ ಹಿಡ್ಕೊಂಡಿದ್ರು, ಹೊಡಿಬೇಡ ಅಂತ ಹೇಳೋ ಟೈಮಲ್ಲಿ ಅವ್ರು ಅಂದ್ರೂ ಹೊಡೆದಿದ್ದಾರೆ. ಆ ಟೈಮಲ್ಲಿ ಅವ್ರಿಗೆ ಸ್ವಲ್ಪ ಹೀಗೆ ಇಟ್ಟಿದೆ. ಇಲ್ಲ, ಇಲ್ಲಿ ನಡಕು ಹೊತ್ತಿದೆ. ಎರಡು ನನಗೆ ಅನಿಸುತ್ತೆ ಉದ್ದೇಶಪೂರ್ವಕವಾಗಿ ಹೊಡೆದಿರ. ಉದ್ದೇಶಪೂರ್ವಕವಾಗಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇಲ್ಲ. ಆದರೆ ನಾವು ಎನ್ಕ್ವೈರಿ ಇನ್ನೂ ತನಿಖೆ ಮಾಡೋಕ್ಕೆ ಪ್ರಕರಣ ದಾಖಲಿಸ್ತೀವಿ. ತನಿಖೆ ಮಾಡಲಿ, ಜೊತೆ ನಾವು ರಿಪೋರ್ಟ್ ಸಬ್ಮಿಟ್ ಮಾಡ್ತೀವಿ. ತದನಂತರ ಅವ್ರಿಗೆ ಶಿಕ್ಷೆಯನ್ನು ಜರುಗಿಸ್ತೀವಿ. ಸರ್, ತಮ್ಮಲ್ಲಿ ಬಂದಿಕಾಣೆ ಒಳಗಡೆ ಈ ಮಾವ ಗುಪ್ತ ಸಾಲ ಇವಕ್ಕೆಲ್ಲಕ್ಕೂ ಅವಕಾಶ ಇಲ್ಲ. ನಾವು ಆರೋಪಗಳು ಕೇಳಿ ಬರ್ತದೆ ಎಲ್ಲ ಸುಳ್ಳು. ನಾವು ಬಂದೆಲ್ಲ ನಾವು 3-4 ಸಲ ನಾವು ಬಂದು ಎನ್ಕ್ವೈರಿ ಮಾಡಿ ವರದಿಯೆಲ್ಲ ಇನ್ಸ್ಪೆಕ್ಷನ್ ಮಾಡಿ ವಿಸಿಟ್ ಮಾಡಿ ಎಲ್ಲ ಹೋಗಿದೆ. ಆ ಥರ ನಮಗೆ ಈ ಜೈಲಲ್ಲಿ ಕಂಡು ಬಂದಿಲ್ಲ, ಯಾವುದೇ ರೀತಿ ಇಲ್ಲ. ಈ ಒಳಗಡೆ ಬಂದಿಕಾಣೆ ಒಳಗಿದ್ದ ಈ ಆರೋಪಿಗಳಿಗೆ ಸಂಬಂಧಿಕರು ಇವರು ಯಾರೋ ಭೇಟಿ ಕೊಟ್ಟರೆ ಅವ್ರ ಕಡೆಯಿಂದ ದುಡ್ಡು ಪೀಗ್ತಾ ಇದ್ದಾರೆ ಅನ್ನೋದು ಅದು ಆರೋಪ ಕೇಳಿಬರ್ತಾರೆ. ಇಲ್ಲ, ಅದು ಆರೋಪ ಇದೆ. ಆದರೆ ನಮ್ಮಲ್ಲಿ ನಾವು ಬಂದು ತನಿಖೆ ಮಾಡಿ ಹೋಗಿದ್ದು ನಾವು ರಿಪೋರ್ಟಲ್ಲಿ ಆ ಥರ ಯಾವುದೇ ರೀತಿ ಕಂಡು ಬಂದಿಲ್ಲ. ಕಂಡು ಬಂದರೆ ಮುಂದೆ ವರದಿ ಸರ್, ಈಗ ಆಲ್ರೆಡಿ DGP ಅಲೋಕ್ ಕುಮಾರ್ ಹೊಸದಾಗಿ ಇದನ್ನ ಅವ್ರು ಬಂದು ವಿಸಿಟ್ ಕೊಟ್ಟು ಹೋದ ನಂತರ ಇಲ್ಲಿ ಏನೈತಿ ಎಲ್ಲ ಕ್ಲಿಯರ್ ಆಗಿದೆ ಅಂತ ಹೇಳಿಕೆ ಕೊಟ್ಟು ಹೋದ್ರು. ಬಟ್ ಸಾರ್ವಜನಿಕರಲ್ಲಿ ಈಗ ಏನು ಗೊಂದಲ ವಾತಾವರಣ ಅನಿಸ್ತದೆ. ಇಷ್ಟೆಲ್ಲ ಬಂದು ಹೋದ್ರೂ ಈಗ ಜೈಲರ್ನು ಒಬ್ಬನು ಬಡ್ದಾರಂದ್ರೆ ಇಲ್ಲಿ ಒಳಗೆ ಇನ್ನೂ ಏನೇನು ನಡೀತಾ ಇದೆ ಅದಕ್ಕೆ ಸಂಬಂಧ ಇಲ್ಲ. ಅದೇನಾಗಿದೆ ಗೊತ್ತಾ, ಸಡನ್ನಾಗಿ ಸ್ಪರ್ ಆದ ಮೂಮೆಂಟಲ್ಲಿ ಸಡನ್ನಾಗಿ ಏನೋ ಸಣ್ಣ ಪುಟ್ಟ ವಾಗ್ವಾದಾಗಿ ಗಲಾಟೆ ಇರ್ತಾನೆ. ಗಲಾಟೆನ ತಡೆಯೋಕ್ಕೆ ಉದ್ದೇಶಕ್ಕೆ ಅದು ಹೊಡೆದ್ರೆ ಹಂಗಾಗಿರ್ಬಿಟ್ರೆ ಅದಕ್ಕೇನು ಸಂಬಂಧ ಆಗ್ತಾ ಇರ್ತಾನೆ. ಹಾಗಾಗಿ ನಾವು ಅದಕ್ಕೆ ಕುರಿತಂತೆ ಪ್ರಕರಣ ದಾಖಲಿಸ್ತಿದ್ದೀವಿ. ಅವ್ರ ಬಂದಿಗಳ ಮೇಲೆ ಸುಮ್ಮನೆ ಜರುಗಿಸ್ತೀವಿ. ಥ್ಯಾಂಕ್ ಯು. ಜೈಲಲ್ಲಿ ಕಾರಾಗೃಹದಲ್ಲಿ ಅಲ್ಲಿ ಇರೋ ಸೂಪ್ರಿಂಟೆಂಡೆಂಟ್ ವಿಡಿ ಕುಂಬಾರ್ ಅವ್ರ ಮೇಲೆ ಅಸಾಲ್ಟದು ಘಟನೆ ನಡೆದಿದೆ. ಅಲ್ಲಿ 4 ಜನ ಆರೋಪಿ, ಅಂದರೆ ಅಲ್ಲಿ ನಾವು ಜೈಲ್ದು ಸ್ಟ್ರಕ್ಚರ್ ನೋಡಿದರೆ ಅಲ್ಲಿ 2 ಬ್ಯಾರೆಕ್ಸ್ ಇದೆ, ಸರ್ಕಲ್ 1 ಮತ್ತು ಸರ್ಕಲ್ 2. ಕೆಲವು ಆರೋಪಿ ಸರ್ಕಲ್ 2 ಅಲ್ಲಿ ಇದ್ದರು, ಕೆಲವು ಆರೋಪಿ ಸರ್ಕಲ್ 1 ಅಲ್ಲಿ ಇದ್ದರು. ಸರ್ಕಲ್ 1 ಮತ್ತು ಸಂಜೆ ಇವರು ಏನು ಮಾಡ್ತಾರೆ, 6 ಗಂಟೆ ಸುಮಾರಿಗೆ ಇವರಿಗೆ ಬಿಡ್ತಾರೆ, ಊಟಗೋಸ್ಕರ ಅಥವಾ ಬೇರೆ ಬೇರೆ ಕೆಲಸಗೋಸ್ಕರ ಲಾಕಪ್ಪಿನ ಹೊರಗಡೆ ಬಿಡ್ತಾರೆ. ಆ ಟೈಮಲ್ಲಿ ಆಲ್ಮೋಸ್ಟ್ ಕ್ಲೋಸ್ ಆದಾಗ ಈ ಕಡೆಯಿಂದ 4 ಜನ ಆರೋಪಿ ಹೊರಗಡೆ ಬಂದು ಸರ್ಕಲ್ 2 ಅಲ್ಲಿ ಕೆಲವು ಆರೋಪಿ ಮೇಲೆ ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ವಿಡಿ ಸೂಪರಿಂಟೆಂಡೆಂಟ್ ನಮ್ಮ ವಿಡಿ ಕುಂಬಾರ್ ಮತ್ತು ಅವ್ರ ಕೆಲವು ಸ್ಟಾಫ್ ಅವರಿಗೆ ಮತ್ತೆ ವಾಪಸ್ ಕಳ್ಸೋಕ್ಕೆ ನೋಡಿದರು. ಆದರೆ ಅವ್ರ ಕರ್ತವ್ಯಕ್ಕೆ ಅವರಿಗೆ ಅವ್ರ ಮಾತು ಕೇಳಿಲ್ಲ. ಅವ್ರ ಕರ್ತವ್ಯಕ್ಕೆ ಅವರು ಅಡ್ಡಪಡಿಸಿದ್ರು. ಮತ್ತು ಅಲ್ಲಿ ಇನ್ನೊಬ್ಬರು ಸೆಟ್ ಆಫ್ ಆರೋಪಿ ಯಾರು ಇರ್ತಾರೆ, ಇನ್ನಿಬ್ಬರು ಆರೋಪಿ ಯಾರು ಇರ್ತಾರೆ, ಅವರಿಗೆ ಹೊಡೆಯೋಕ್ಕೆ ನೋಡಿದರು. ಈ ಘಟನೆಯಲ್ಲಿ 4 ಜನ ವಿರುದ್ಧ ನಾವು ವಿಡಿ ಕುಂಬಾರ್ ಕಂಪ್ಲೇಂಟ್ ಮೇಲೆ 4 ಜನ ವಿರುದ್ಧ FIR ಮಾಡಿದ್ದೀವಿ. ಆ 4 ಜನ ಆರೋಪಿ ಜಾಕಿರ್ ಹುಸೇನ್, ಸನ್ ಆಫ್ ಅಬ್ದುಲ್ ಗಫಾರ್, ಫಯಾಜ್ ಕರಿಷ್ಮಾ, ಸಚಿನ್ ಅಶೋಕ್ ಮತ್ತು ಅರಾಫತ್, ಈ 4 ಜನ ಆಲ್ರೆಡಿ ಅಲ್ಲಿ ಇನ್ಮೇಟ್ಸ್ ಇದ್ದಾರೆ. ನಮ್ಮಲ್ಲಿ ಕ್ರೈಮ್ ನಂಬರ್ 6/2026 ಮಾಲಿಂಗ್ಪುರ್ ಪೊಲೀಸ್ ಸ್ಟೇಷನಲ್ಲಿ ಅವರು ಆಲ್ರೆಡಿ JC ಮಾಡಲಾಗಿತ್ತು. ಈ 4 ಜನ ಆ ಕೇಸಲ್ಲಿ ಇದ್ದಾರೆ.
ಅವ್ರ ವಿರುದ್ಧ ನಾವು ಇನ್ನೊಂದು ಹೊಸ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಕ್ರೈಮ್ ನಂಬರ್ 61/2026 ಅಂಡರ್ ಸೆಕ್ಷನ್ 121, 132 ರೆಡ್ ವಿತ್ 3/5. ನಾವು ಈ ಕೇಸಲ್ಲಿ ಅವ್ರದ್ದು ಮತ್ತೆ ಫರ್ದರ್ ಪ್ರೊಸೆಸಲ್ಲಿ ಬಾಡಿ ವಾರಂಟ್ ತೊಗೊಳ್ತೀವಿ. ಯಾವ ಕಾರಣ ಈ ಜಗಳ ಆಯಿತು ಅಂತ ನಾವು ಮತ್ತೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ನಾನು, ನಮ್ಮ DSP ಅವರು, ನಮ್ಮ ಇನ್ಸ್ಪೆಕ್ಟರ್ ಅವರು ಎಲ್ಲ ಸ್ಪಾಟ್ಗೆ ನಾವು ವಿಸಿಟ್ ಆಲ್ರೆಡಿ ಮಾಡಿದ್ದೀವಿ. ಈಗ ಸುಪ್ರೀಂ ಕಂಡೀಷನ್ ಕೂಡ ಈಗ ಆರಾಮಿದ್ದಾರೆ. ಇನ್ನು ಮುಂದೆ ಈ ಥರ ಘಟನೆ ನಡೀಬಾರದು ಅಂತ ನಾವು ಜೈಲ್ ಅಥಾರಿಟಿ ಜೊತೆ ಡಿಸ್ಕಸ್ ಮಾಡಿ ಮತ್ತೊಮ್ಮೆ ಸರಿ ಅವರಿಗೆ ಯಾವ ರೀತಿ ಕಾಂಪಿಟೇಷನ್ ಕೊಡಬೇಕು ಅಂತ ಕೊಡ್ತೀವಿ. ಸರ್, ಈ ಪ್ರಕರಣದಲ್ಲಿ ಆ ಕೈದಿಗಳು ಯಾವ ಪ್ರಕರಣದಲ್ಲಿ ಇವರು ಬಂಧಿಕನೆ ಈಗಾಗಲೇ ಹೇಳಿದ್ದೀನಿ, ಮಾಲಿಂಗ್ಪುರ್ ಕ್ರೈಮ್ ನಂಬರ್ 6/26 ಈ 4 ಜನ ಅದರಲ್ಲಿ ಡಕಾಯಿತು ಮತ್ತು ಡಕಾಯಿತಿ ಕೇಸ್ ಮೇನ್ ಸೆಕ್ಷನ್ ಮೇಜರ್ ಸೆಕ್ಷನ್ ಹೇಳ್ತೀವಿ. ಡಕಾಯಿತಿ ಕೇಸಲ್ಲಿ ಬರ್ತೀವಿ. ಕಿಡ್ನಾಪ್ ಮತ್ತು ಡಕಾಯಿತಿ ಕೇಸಲ್ಲಿ ಪ್ರಕರಣದಲ್ಲಿ ಭಾಗಿಯಾಗಿದೆ. ಥ್ಯಾಂಕ್ ಯು ಸರ್.